ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೋಗಿಲು ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಬಡಾವಣೆಯ ನನ್ನ ಸ್ನೇಹಿತರಿಗೆ, ಬಂಧುಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇದು ನಮ್ಮ ಸ್ನೇಹಿತರು ಹೇಳಿದಾಗೆ ನಮ್ಮ ತಂದೆಯವರು ಆದಿಯಾಗಿ ಅವರು ಹಾಕಿಕೊಟ್ಟಂಥ ಒಂದು ಬುನಾದಿ. ಆವಾಗ ನಾವು ನೋಡ್ತಾ ಇದ್ವಿ ಬೆಳಗಿನ ಜಾವ ಅವರು ಆವಾಗ ಈ ತಬಲಾ, ಹಾರ್ಮೋನಿಯಂ ಇವು ಹಳೆಯ ವಾದ್ಯಗಳನ್ನ ಸಹ ಇಟ್ಕೊಂಡು ಬರ್ತಿದ್ರು. ಆದ್ದರಿಂದ ಅದರಿಂದ ಪ್ರಭಾವಿತರಾಗಿ ನಂತರ ನಮ್ಮ ಒಂದು ಯುಗ ನಮ್ಮ ಗೋಪಾಲ್ ಅವರು ಭಾಳಷ್ಟು ಜನ ಇದನ್ನು ಪ್ರಾರಂಭ ಮಾಡಿದ್ವಿ. ಹಾಗೆ ಪ್ರಾರಂಭ ಮಾಡಿ ಈಗ ಅದೊಂದು ನಮ್ಮ ಗೋಪಾಲ್ ಅವರು ಒಂದು ಆಸಕ್ತಿ ವಹಿಸಿರೋದ್ರಿಂದ ಇದೊಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಹೋಗ್ತಾ ನೀವು ನೋಡ್ಬೋದು. ನೀವು ಎಲ್ಲಿ ನೋಡಿದ್ರು ನಮ್ಮ ಕೋಗಿಲು ಗ್ರಾಮದ ಬಗ್ಗೆ ಮಾತಾಡ್ತಾರೆ ಜನ. ಇಲ್ಲಿ ಭಜನಾ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಏನು ಯಾವ ರೀತಿ ನಡೆಯುತ್ತೆ ಅದರಲ್ಲೂ ಇವತ್ತಿನ ವಿಷಯದಲ್ಲಿ ನೋಡೋದಕ್ಕೆ ಬರ್ತಾರೆ. ಮೊದಲು ಏನಿಲ್ಲ ಸಿಂಪಲ್ಲಾಗಿ ರಾಜಬೀದಿಗಳಲ್ಲಿ ಹೋಗಿ ಬರ್ತಿದ್ವಿ. ಈಗ ಹಂಗಲ್ಲ, ವೇಷಭೂಷಣಗಳಿಂದ ಹಿಡಿದು ತಾಳ, ತಂಬೂರಿ, ನೃತ್ಯ ಇವೆಲ್ಲ ನಾವು ನೋಡ್ತೀವಿ. ಅದ್ದೂರಿಯಿಂದ ಎಲ್ಲ ರಾಜಬೀದಿಗಳಲ್ಲಿ ಹೋಗಿ ದೇವಸ್ಥಾನಗಳ ಮುಂದೆ ಪೂಜೆಯನ್ನು ಸಲ್ಲಿಸಿ ಮತ್ತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಾವು ಈ ಭಜನೆಯನ್ನು ಶಾಂತಿ ಮಂತ್ರ ಹೇಳುವ ಮುಖಾಂತರ ಸಮಾಪ್ತಿಗೊಳಿಸ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ ಇಡೀ ತಿಂಗಳು ಕೆಲವರು ಒಂದು ತಿಂಗಳು ಫುಲ್ ಪೂರ್ತಿ ತಾಯಂದಿರು, ಮುತ್ತೈದೆಯರು, ಹೆಣ್ಮಕ್ಳು ಎಲ್ಲರೂ ಪೂಜೆ ಮಾಡಿದ್ದಾರೆ. ಕೆಲವರು 9 ದಿನ ಅರ್ಕೆ ಹೊತ್ತು ಮಾಡಿದ್ದಾರೆ, ಕೆಲವರು 5 ದಿನ ಮಾಡಿದ್ದಾರೆ. ಅವರೆಲ್ಲರಿಗೂ ಭಗವಂತ ವೇಣುಗೋಪಾಲ ಸ್ವಾಮಿ ಹಾಗೂ ಗ್ರಾಮ ದೇವತೆಗಳೆಲ್ಲರೂ ಅವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಗ್ರಾಮದ ಪರವಾಗಿ, ನಮ್ಮ ಭಜನೆ ಮಂಡಳಿಯ ಪರವಾಗಿ ಅವರೆಲ್ಲರಿಗೂ ನಾವು ಶುಭವನ್ನು ಕೋರ್ತೀವಿ. ಎಲ್ಲರಿಗೂ ಹಾಗಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಕ್ತ ಬಾಂಧವರು, ನನ್ನ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರಿಗೂ ಮತ್ತೊಮ್ಮೆ ನಾನು ಸಂಕ್ರಮಣದ ಇದು ಶುಭಾಶಯಗಳನ್ನು ಕೋರ್ತಾ, ಎಲ್ಲರೂ ಒಳ್ಳೆಯ ಕೆಲಸ ಮಾಡಿ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಅಂತ ಹೇಳಿದ ಅವರೆಲ್ಲ ಕೆಲಸಗಳು ಈ ವರ್ಷದಲ್ಲಿ ಮೊದಲನೇ ಹಬ್ಬ ಇದು. ಇನ್ನು ಮುಂದೆ ಬರುವಂಥ ದಿನಗಳು ಎಲ್ಲ ಅವರಿಗೆ ಯಶಸ್ವಿಯಾಗಿ ಅವರೆಲ್ಲ ಕೆಲಸ ಕಾರ್ಯಗಳು ನೆರವೇರಲಿ, ಅವರು ನೆಮ್ಮದಿಯಿಂದ ಸಂತೋಷವಾಗಿ ಇರಲಿ ಅಂತ ನನ್ನೆಲ್ಲ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ತಾವು ಪ್ರತಿದಿನ ಬೆಳಗಿನ ಜಾವ ಇವ್ರ ಜೊತೆಲಿ ಭಾಗವಹಿಸ್ತಾ ಇದ್ದೀರಾ? ಖಂಡಿತವಾಗಿಯೂ. ಬಹುಶಃ ಕಾರಣಾಂತರದಿಂದ ಒಂದು 3-4 ದಿವಸ ಬಿಟ್ಟರೆ ಎಲ್ಲ ದಿನಗಳಲ್ಲೂ ನಾನು ಭಾಗವಹಿಸಿದ್ದೀನಿ. ಅದೊಂದು ಸಂಕಲ್ಪ ಮಾಡ್ಕೊಂಡಿದ್ದೆ, ಏನಾದರೂ ಮಾಡಿ ಇಡೀ ತಿಂಗಳು ಧನುರ್ಮಾಸದ ಭಜನಾ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲೇಬೇಕು ಅಂತ ಒಂದು ಸಂಕಲ್ಪ ದೇವರಲ್ಲಿ ಮಾಡ್ಕೊಂಡಿದ್ದೆ. ಕಾರಣಾಂತರದಿಂದ ಮಧ್ಯೆ ಒಂದು 4 ದಿವಸ ನಾನು ಬರೋ ಥರ ಇರಲಿಲ್ಲ, ಹಾಗಾಗಿ ಬರಲಿಲ್ಲ. ಇನ್ನು ಉಳಿದ ದಿನ ನಾನು ಬಂದಿದ್ದೀನಿ. ತಮ್ಮ ಒಂದು ಕಿರು ಪರಿಚಯ. ನನ್ನ ಹೆಸರು ನಾಗೇಂದ್ರ ಕುಮಾರ್.